ಗಾಲಿ ಜನಾರ್ದನ ರೆಡ್ಡಿ ಮತ್ತೆ ಜೈಲಿಗೆ ಹೋದ ಹಿನ್ನೆಲೆ ಗಾಲಿ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಜೊತೆ ಬೆಂಬಲಿಗರು ಸಭೆಯನ್ನ ನಡೆಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅರುಣಾ ಲಕ್ಷ್ಮಿ ಬೆಂಬಲಿಗರ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡೇಸಗೂರ್, ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗನಾಳ ಸೇರಿ ನೂರಾರು ಬೆಂಬಲಿಗರು ಭಾಗಿಯಾಗಿದ್ರು. ಈ ಪ್ರಕರಣದಿಂದ ರೆಡ್ಡಿ ಹೊರಬರ್ತಾರೆ, ಇಂಥ ಸಮಯದಲ್ಲಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ಅಂತ ಅಭಿಮಾನಿಗಳು ಧೈರ್ಯ ತುಂಬಿದ್ರು. ಬಾಗಲಕೋಟೆ ನಗರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಸರ್ಕಾರದ ಯೋಜನೆಗಳ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಸಚಿವರು ಸೂಚಿಸಿದ್ರು. ಇದೇ ವೇಳೆ ಸಚಿವರು ಕೆಲ ಅಧಿಕಾರಿಗಳನ್ನ ತರಾಟೆಗೂ ತೆಗೆದುಕೊಂಡರು. ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ, ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಕಂದಾಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. 10 ವರ್ಷದಿಂದ ಕೆಲಸ ನೀಡಿದ್ದ ವ್ಯಕ್ತಿಗೆ ಡ್ರೈವರ್ ಒಬ್ಬ ದ್ರೋಹ ಬಗೆದಿದ್ದಾನೆ. ಬೆಂಗಳೂರಿಗೆ ವೈಯನಹಳ್ಳಿ ಕಾವಲ್ನಲ್ಲಿ ಸಿಎ ಆಗಿರುವ ತೋಟಪ್ರಸಾದ್ ಎಂಬುವರ ಮನೆಯಲ್ಲಿ ಕಳೆದ 10 ವರ್ಷಗಳಿಂದ ಡ್ರೈವರ್ ಆಗಿ ರಾಜೇಶ್ ಕೆಲಸ ಮಾಡಿಕೊಂಡಿದ್ದ. ಕಳೆದ ಏಪ್ರಿಲ್ 6ರಂದು ಬ್ಯಾಂಕ್ಗೆ ಕಟ್ಟಲು ಹಣ ನೀಡಿದ್ದ ತೋಟಪ್ರಸಾದ್ ಕೋದಂಡರಾಂಪುರದಲ್ಲಿ ಕಚೇರಿಯಲ್ಲಿ ಹಣ ಪಡೆದಿದ್ದ ರಾಜೇಶ್ ಪಾರ್ಕಿಂಗ್ ಮಾಡಲು ಬರ್ತಾ ಇದ್ದಂತೆ ನನ್ನ ಗಾಡಿಯಲ್ಲಿ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಈ ಬಗ್ಗೆ ವೈಯಾಲಿ ಕಾವಲ್ನಲ್ಲಿ ಮಾಲೀಕ ದೂರನ್ನು ನೀಡಿದ್ದ. ದೂರಿನ ಅನ್ವಯ ಆರೋಪಿ ರಾಜೇಶ್ನ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರದ ಗುಂಟೂರು ಮೂಲದವನಾಗಿರುವ ಆರೋಪಿ ರಾಜೇಶ್ ಕದ್ದ ಹಣವನ್ನ ತನ್ನ ಮನೆಯಲ್ಲಿಟ್ಟು ಆಂಧ್ರಪ್ರದೇಶದಲ್ಲಿ ಸುತ್ತಾಡಿ 2.5 ಲಕ್ಷ ಖರ್ಚು ಮಾಡಿದ್ದಾನೆ. ಬಂಧಿತನಿಂದ 1,48,000 ನಗದನ್ನ ವಶಕ್ಕೆ ಪಡೆಯಲಾಗಿದೆ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಾವು ಮೇಳವನ್ನ 5 ದಿನಗಳವರೆಗೆ ಆಯೋಜನೆ ಮಾಡಲಾಗಿದೆ. ನಿನ್ನೆಯಿಂದ 5 ದಿನಗಳವರೆಗೆ ನಡೆಯಲಿರುವ ಮಾವು ಮೇಳದಲ್ಲಿ ವಿಶ್ವದ ದುಬಾರಿ ಮಾವು ಬೆಳೆದ ರೈತರಂತಹ ಪ್ರಮೋದ್ ಗಾವಂಕರ್ ಅವರು ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮಾವನ್ನ ಮಾರಾಟಕ್ಕೆ ತಂದಿದ್ರು. ಜಪಾನ್ ದೇಶದ ಮಿಯಾಜಾಕಿ ಮಾವಿನ ಹಣ್ಣನ್ನ ನೋಡಲು ಜನರು ಮುಗಿಬಿದ್ದಿದ್ದಾರೆ. ಮಿಯಾಜಾಕಿ ತಳಿಯ ಮಾವು ಪ್ರತಿ ಕೆಜಿಗೆ 2,70,000 ರೂಪಾಯಿ ಆಗಿದ್ದು, ಈ ದರವನ್ನ ನೋಡಿ ಜನರು ಹುಬ್ಬೇರಿಸಿದ್ರು. ಈ ಬಾರಿ ರೈತ ಪ್ರಮೋದ್ ಗಾವಂಕರ್ ಒಂದೇ ಗಿಡದಲ್ಲಿ ಬೆಳೆದ 24 ಹಣ್ಣುಗಳನ್ನ ಈ ಬಾರಿ 24 ಮಾವಿನ ಹಣ್ಣು ಖರೀದಿಗೆ ಜನರು ಬುಕ್ಕಿಂಗ್ ಮಾಡಿದ್ದಾರೆ. ಪ್ರತಿ ಒಂದು ಹಣ್ಣಿನ ಬೆಲೆ 10,000 ನಿಗದಿಯಾಗಿದ್ದು, ಈ ಮಾವಿನ ಹಣ್ಣನ್ನ ನೋಡಲು ಜನರು ಮುಗಿಬಿದ್ದಿದ್ರು. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದ್ರೆ ಹೆಚ್ಚುವರಿ ಹಣ ನೀಡಬೇಕಾಗುತ್ತದೆ ಎಂದು ಇದೀಗ ಕುಡುಕರು ರೈತರ ಹೊಲ ಗದ್ದೆಗಳಲ್ಲಿ ಕುಡಿಯಲು ಪ್ರಾರಂಭ ಮಾಡಿದ್ದಾರೆ. ರೈತರ ಹೊಲದಲ್ಲಿರುವ ಮರದ ನೆರಳಿನಲ್ಲಿ ಕುಡಿದು ಮೋಜು ಮಸ್ತಿ ಮಾಡುವ ಕುಡುಕರು ಎಲ್ಲೆಂದರಲ್ಲಿ ಮದ್ಯ ಬಾಟಲಿ ಬಿಸಾಕ್ತಾ ಇರುವ ಹಿನ್ನೆಲೆ ಗಾಜಿನ ಚೂರುಗಳಿಂದ ಎತ್ತುಗಳಿಗೆ, ರೈತರ ಕಾಲುಗಳಿಗೆ ಚುಚ್ಚಿ ಗಾಯ ಆಗ್ತಾ ಇದೆ. ಉಳುಮೆ ಮಾಡುವುದಕ್ಕೆ ಆಗದೆ ರೈತರು ಮನೆಯಲ್ಲಿಯೇ ಕೂರುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ರೈತರಿಗೆ ಮತ್ತು ಎತ್ತುಗಳ ಕಾಲುಗಳ ಗಾಯದಿಂದಾಗಿ ಬಳಲ್ತಾ ಇವೆ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಡಲಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಉತ್ತಂಗಿ, ಇಟಗಿ ಕುಡುಕರ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿ ರೈತರಿಗೆ ಸಹಾಯ ಮಾಡಿ ಅಂತ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದೇಶ್ ಆಗ್ರಹಿಸಿದ್ದಾರೆ. ವಿಶ್ವ ತಾಯಂದಿರ ದಿನಾಚರಣೆ ಹಿನ್ನೆಲೆಯಲ್ಲಿ ಮಕ್ಕಳಿಂದ ತಾಯಂದಿರಿಗೆ ಪಾದಪೂಜೆ ನೆರವೇರಿಸಿದ ಅಪರೂಪದ ಪ್ರಸಂಗ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದ ಬಸವೇಶ್ವರ ನಗರದಲ್ಲಿ ನಡೆದ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನೂರಾರು ತಾಯಂದಿರಿಗೆ ಮಕ್ಕಳು ಪಾದಪೂಜೆ ನೆರವೇರಿಸಿದ್ರು. ಇನ್ನು ಮಕ್ಕಳು ಪಾದಪೂಜೆ ಮಾಡುವುದನ್ನ ನೋಡಿ ತಾಯಂದಿರು ಭಾವುಕರಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.